ಗೋಮಾಳ ಅಂತ ತೋರಿಸ್ತಾರೆ. ಮೊನ್ನೆ KDP ಮೀಟಿಂಗ್ ಅಲ್ಲಿ ಅರಣ್ಯ ಪ್ರದೇಶ ಅಂತ ಏನು ಕ್ಲೈಮ್ ಮಾಡ್ತಾರೆ. ಅವನೇ ಮಾಡ್ಕೊಳ್ಳಿ, ಅವ್ನು ನಮ್ಮೂರು ಇವರು ಸರ್ವೆ ನಂಬರು 50 ಎಲ್ಲ ನಮ್ದು ಅಂತ ನಮ್ಮಲ್ಲಿ ಸಿದ್ದಾರೆಡ್ಡಿ ದಿಣ್ಣೆ ಅನ್ನುವಂಥ ಜಾಗದಲ್ಲಿ 50 ಎಕರೆ ಅರಣ್ಯ ಪ್ರದೇಶ ಅಂತ ಈಗ ಬಂದಿದ್ದಾರೆ ಅಂತ ಒಂದು ದೂರು ನನ್ನ ಹತ್ರ ಬಂದಿತ್ತು. ಆದ್ರೆ ಇದರಲ್ಲಿ ಇರೋದು ಹಿಂದೆ ಸರ್ಕಾರ ಜಿಲ್ಲಾಡಳಿತ ಈ ಊರಲ್ಲಿ 44 ಜನಕ್ಕೂ ಅಥವಾ 38 ಜನಕ್ಕೆ ಒಟ್ಟಿಗೆ ಒಂದೊಂದು ಎಕರೆ ಜಾಗನ ಮಂಜೂರು ಮಾಡಿದೆ. ಅಂದರೆ ಸಾಗುವಳಿ ಎಲ್ಲ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಸರ್ಕಾರ ಜಾಗ ಆಗಿರಲಿ, ಅರಣ್ಯ ಜಾಗ ಆಗಿರಲಿ, ಅರಣ್ಯ ಇಲಾಖೆದೇ ಜಾಗ ಆಗಿರಲಿ, ಅವ್ರಿಗೆ ಬೇರೆ ಏನೂ ಆಧಾರ ಇಲ್ಲದೆ ಮತ್ತು ಪೂರ್ವಿಕರು ಅವ್ರ ತಾತ ಅವರು ಮತ್ತು ತಂದೆಯವ್ರ ಕಾಲದಿಂದನೂ ಆ ಜಾಗದಲ್ಲಿ ಪೊಸಿಷನಲ್ಲಿದ್ದರೆ, ಅದೇ ಗೋಮಾಳ ಜಾಗ ಅಥವಾ ಇವತ್ತು ಅವ್ರ ಅರಣ್ಯ ಅನ್ಬೋದು, ಅದು ಸರ್ಕಾರಿ ಜಾಗ ಅಥವಾ ಗೋಮಾಳ ಅಂತಂದ್ಬಿಟ್ಟು ಅವ್ರ ಪೊಸಿಷನಲ್ಲಿದ್ದರೆ ಅದನ್ನು ಅವರು ಮಾತಾಡಬಾರ್ದು, ತೆರವು ಮಾಡಬಾರ್ದು ಅಂತಂದ್ಬಿಟ್ಟು ಮೊನ್ನೆ KDP ಮೀಟಿಂಗಲ್ಲೂ ಕೂಡ ಅದೇ ಜಾಸ್ತಿ ಚರ್ಚೆನೂ ಆಗಿದೆ. ಮತ್ತು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾರು ಪೊಸಿಷನಲ್ಲಿ ಬೆಳೆ ಇಟ್ಕೊಂಡು ಬೋರ್ ಹಾಕ್ಕೊಂಡು ಅಲ್ಲಿ ಅದನ್ನೇ ಜೀವನ ಅಂತ ನಂಬ್ಕೊಂಡಿರೋ ಅಂಥವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ಪದೇ KDPಯಲ್ಲಿ ಭಾಳ ಚರ್ಚೆ ಆಯಿತು. ಮೊನ್ನೆ ಜಿಲ್ಲಾ ಮಂತ್ರಿಗಳು ಕೂಡ ಬಂದಿದ್ದರು. ಆವಾಗ ಇದೇ ಥರ ಆಗಿತ್ತು. ತುಂಬ ಇನ್ಯಾರ್ದೋ ರೈತರಿಗೆ 1 ಎಕರೆ 2 ಎಕರೆ ಪೊಸಿಷನಲ್ಲಿದ್ದು ಅವ್ರ ತಂದೆ ಕಾಲದಿಂದ ಮತ್ತು ತಾತನ ಕಾಲದಿಂದ ಪೂರ್ವಿಕವಾಗಿ ಸಾಗುವಳಿ ಚೀಟಿನೂ ಸಿಕ್ಕಿರುವಂಥ ರೈತರಿಗೆ ತೊಂದರೆ ಮಾಡೋಂಗಿಲ್ಲ. ಆಮೇಲೆ ಸರ್ಕಾರನೇ ಒಂದು ಕಮಿಟಿ ಏನೋ ನೇಮಿಸುತ್ತೆ, ವಿಶೇಷವಾಗಿರುವಂಥ ಕಮಿಟಿ. ಅಲ್ಲಿವರೆಗೂ ನೀವೇನು ಆ ಜಾಗಕ್ಕೆ ಪೊಸಿಷನ್ಗೆ ಹೋಗಬಾರ್ದು ಅಂತಂದ್ಬಿಟ್ಟು ಏನು ಕ್ಲಿಯರ್ ಆಗಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆನೂ ಕೂಡ ಬಂದಿದ್ದಾರೆ ಫಾರೆಸ್ಟ್ ಆಫೀಸರ್ಸ್ ಅಂತಂದರೆ ನಾನು ಖಂಡಿತ ಸರ್ಕಾರದ ಗಮನಕ್ಕೆ ತರ್ತೀನಿ, ಇವ್ರ ದಾಖಲೆಗಳೆಲ್ಲ ತೊಗೊಳ್ತೀನಿ. ಒಬ್ಬ ರೈತರಿಗೂ ಅನ್ಯಾಯ ಆಗೋದಿಲ್ಲ. ಇವತ್ತು ಅವ್ರು ಫಾರೆಸ್ಟ್ ಹೇಳ್ಬೋದು, ಆದರೆ 70 ವರ್ಷಗಳ ಹಿಂದೆ, 70 ವರ್ಷಗಳು 100 ವರ್ಷಗಳ ಹಿಂದೆ ಇವ್ರು ಹೇಳೋ ಪ್ರಕಾರ ಬ್ರಿಟಿಷರ್ಸ್ ಇದ್ದಾಗೇನೆ ಇವರಿಗೆ ಜಿಲ್ಲಾಡಳಿತ ಜಾಗ ಕೊಟ್ಟಿರೋದು, ಅಲಾಟ್ಮೆಂಟ್ ಮಾಡಿರೋದು 1 ಎಕರೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಏನು ದಾಖಲೆ ಇದೆ ಅದನ್ನು ಇಟ್ಕೊಂಡು ರೈತರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು, ಅದನ್ನೇ ಜೀವನ ಅಂತ ನಂಬ್ಕೊಂಡಿರೋಂಥ ರೈತರನ್ನ ನಾವು ರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಅದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ನಾನಿದು DC ಅವ್ರ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಸಿದ್ದಾರೆಡ್ಡಿ ದಿಣ್ಣೆ ಗ್ರಾಮ, ಉಳ್ಕೂರು ಪಂಚಾಯಿತಿ, ಬೇತ್ಮಂಗ್ಲ ಹೋಬಳಿ, ಕೋಲಾರ ಡಿಸ್ಟಿಕಲ್ಲಿ ನಮಗೆ ಅರಣ್ಯ ಇಲಾಖೆಯವರು ಬಂದು ನಾವು ಇಲ್ದಿರೋವಾಗ ರೈತರು ಅಲ್ಲಿ ಇಲ್ಲಿ ಹೋಗಿದ್ದಾಗ ಅರಣ್ಯ ಡಿಪಾರ್ಟ್ಮೆಂಟ್ ಅವರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ. ಈ ಸಲ ಅಂದರೆ ಈ ಥರ ಒಂದು 4-5 ಸಲ ಬಂದು ಅಳತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ನಾವು ಇದ್ಕೊಂಡಪ್ಪ ನೀವು ಯಾರು ಅಳತೆ ಮಾಡ್ತಾಯಿದ್ದೀರಿ, ಸರ್ವೆ ನಂಬರ್ ಸಿದ್ದಾರೆಡ್ಡಿ ದಿಣ್ಣೆ 11 ನಮಗೂ DC ಸಾಹೇಬರು ಅಪ್ರೂವಲ್ ಕೊಟ್ಟಿದ್ದಾರೆ, ನಮ್ಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ನಮ್ಮ ತಾತ ಮುತ್ತಾತ ನಾವು 90 ವರ್ಷದಿಂದ ಅದೇ ಜಮೀನಲ್ಲಿದ್ದೀವಿ, ಅಲ್ಲೇ ಬೋರ್ಗಳು ಹಾಕ್ಕೊಂಡಿದ್ದೀವಿ, ಅಲ್ಲೇ ಗುಡಿಸಲು ಕಟ್ಕೊಂಡಿದ್ದೀವಿ. ಇದೇ ಸರ್ಕಾರದವರು ನಮ್ಗೆ ಬೋರು ಹಾಕ್ಸವ್ರೆ, ಅಲ್ಲೇ ಇದ್ದೀವಿ. ದನ ಗಿನ ಏನಿದ್ರು ಕೂಡ ನಮ್ಮ ಜೀವನ ಅಲ್ಲೇ. ಆ ಪಾಣಿ ಮೇಲೇ ಕೆನರಾ ಬ್ಯಾಂಕಲ್ಲಿ ನಾವಿಲ್ಲ ಅಂದರೆ ಎಲ್ಲರೂ ಲೋನ್ ತಗೊಂಡಿದ್ವಿ. ಅವರು ಇಷ್ಟು ವರ್ಷದಿಂದ ಇದ್ದಾರೆ ಅಂತ ನಮ್ಗೆ ಲೋನ್ ಕೊಟ್ಟಿದ್ದಾರೆ. ಇವಾಗ 90 ವರ್ಷಗಳಾದಮೇಲೆ ಇವಾಗ ಬಂದು ಅರಣ್ಯದವರು 1930ರಲ್ಲಿ ನಮಗೆ ಸಿದ್ದಾರೆಡ್ಡಿ ದಿಣ್ಣೆ ಸರ್ವೆ ನಂಬರು 50 ಎಕರೆ ನಮ್ಮದು ಅಂತ ತೋರಿಸ್ತಾ ಇದೆ. ಅದೇ ನಾವು DC ಸಾಹೇಬ್ರ ಹತ್ರ ಹೋಗ್ಬಿಟ್ಟು, ಸರ್ ಇದು ಈ ಥರ ಹೇಳ್ತಾ ಇದ್ದಾರಲ್ಲ, ಇದೇನು ಸರ್ ಅನ್ಯಾಯ ಅಂದರೆ, ನೋಡಿ ಸರ್ 1919ರವರೆಗೂ ಸರ್ಕಾರದವರು ಸರ್ಕಾರಿ ಗೋಮಾಳ ಅಂತ ಬರುತ್ತೆ ನೋಡಿ ಸರ್, 38 ಎಕರೆ ಸರ್ಕಾರಿ ಗೋಮಾಳ ಅಂತ ತೋರಿಸ್ತಾರೆ. ಅದೇ ಬಂದು 1920-21ರಲ್ಲಿ DC ಸಾಹೇಬರು ಅರಣ್ಯ ಇಲಾಖೆ 38 ಎಕರೆ ಅಂತ ತೋರಿಸ್ತಾ ಇದ್ದಾರೆ. 38 ಎಕರೆ ಅರಣ್ಯಕ್ಕೆ ಸೇರುತ್ತೆ ಅಂತ. ಆ ಇದರಲ್ಲಿ ಇವರು ತೋರಿಸ್ತಾರೆ ಸರ್ಕಾರಿ ಸಿದ್ದಾರೆಡ್ಡಿ ದಿಣ್ಣೆ ಸರ್ವೆ ನಂಬರ್ 11ರಲ್ಲಿ 66 ಎಕರೆ ಇದೆ ಅಂತ. ಅವು 38 ಎಕರೆ ಹೋದರೆ ಕೂಡ ಮಿಕ್ಕಿದ ಜಮೀನಾದರೂ DC ಸಾಹೇಬರು ಅಪ್ರೂವಲ್ ಮಾಡಿದ ಪ್ರಕಾರ ನಮ್ಮ ರೈತರಿಗೆ, ಬಡವರಿಗೆ ಎಲ್ಲ SC ST ಅವರೇ ಸರ್ ಇದು. ಆವಾಗ DC ಸಾಹೇಬರು 1965ರಿಂದ 1 ಎಕರೆ ಎಲ್ರಿಗೂ ಕೊಟ್ಟಿದ್ದಾರೆ ಸರ್. ಆ 1 ಎಕರೆಯಲ್ಲೇ ನಮ್ಮ ತಾತ ಮುತ್ತಾತಗಳಿಂದ ನಾವಿಲ್ಲ ಅಂದರೂ ಕೂಡ 75ರಿಂದ 90 ವರ್ಷದಿಂದ ನಾವೇ ಇದ್ದೀವಿ. ಅದು ಇವಾಗ ಅರಣ್ಯದವ್ರು ಬಂದು
ನಮಗೆ ಡೈವರ್ಟ್ ಮಾಡಿ ಇಲ್ದಿರೋ ಟೆನ್ಷನ್ಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಮೀಡಿಯಾ ಈಗ ನಿಮ್ಗೆ ಖಾತೆ ಆಗಿದ್ದಿಲ್ಲ ರದ್ದು ಮಾಡಿದ್ದಾರೆ ಈಗ ಇಲ್ಲ ಸರ್. ಆದ್ರೂ ಶ್ರೀನಿವಾಸಪುರದಲ್ಲಿ ಸಾಗುವಳಿ ಚೀಟಿ ಮೇಲೆ ಲೋನ್ ಮಾಡ್ಕೊಂಡು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾನಿ ಕೊಟ್ಟಿದ್ದಾರೆ, ದುರಸ್ತಿ ಮಾಡಿದ್ದಾರೆ, ಪೋಡಿ ಮಾಡಿದ್ದಾರೆ, ನಮಗೆಲ್ಲ ಪಾನಿನೂ ಪಕ್ಕ ಕೊಟ್ಟಿದ್ದಾರೆ. ಅದೇ ಪಾನಿ ನಮ್ಮ ತಾತ, ನಮ್ಮವರು, ನಮ್ಮಪ್ಪ ಅವ್ರ ಹೆಸರಿಂದ ನಮ್ಗೆ ಮಾಡಿ ಸ್ವಲ್ಪ ಮಾರಾಟನೂ ಮಾಡ್ಕೊಂಡಿದ್ದಾರೆ. 1 ಎಕರೆ ಡಿವೈಡ್ ಮಾಡಿದೆ. ರಿಜಿಸ್ಟರ್ ಆಫೀಸಲ್ಲೇ ಹೋಗಿ ರಿಜಿಸ್ಟರ್ ಮಾಡಿದ್ದೀವಿ, ಕಂದಾಯ ಕಟ್ಟಿದ್ದೀವಿ, ರಿಜಿಸ್ಟ್ರು ಆಗಿದೆ. ಅಂಥದ್ರಲ್ಲಿ ಹೋಗ್ಬಿಟ್ಟು ಇವಾಗ ಸರ್ವೆ ನಂಬರ್ 11 ಸಿದ್ದಾರೆಡ್ಡಿ ಬಿನ್ನೇದು ಎಲ್ಲ ನಮ್ಮದೇ ಅಂತ ಪಾರಿಸ್ತವ್ರೆ ಅಂತ. ಇದು ನಿಮ್ಮೊಬ್ಬರಿಗೆ ಸಮಸ್ಯೆ ಇಲ್ಲ? 44 ಜನಕ್ಕೆ ಸರ್, 44 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ 1 ಎಕರೆ ಅಂತ. ಆ 1 ಎಕರೆನಲ್ಲಿ ನಾವು ಅಲ್ಲೇ ಗುಡಿಸಲು ಕಟ್ಕೊಂಡು ಇದೇ ಸರ್ಕಾರದವರು ಬೋರು ಕೊಡಿಸಿದ್ದಾರೆ. ಸರ್ಕಾರ ಬೋರನೇ ಬೋರ್ ಹಾಕ್ಕೊಂಡು ಅಲ್ಲೇ ನಾವು ಸಂಸಾರ ಮಾಡಿದ್ದೀವಿ. ಆ ಪಾನಿ ಮೇಲೇ ನಾವು ಲೋನು ತಗೊಂಡಿದ್ವಿ, ಲೋನು ಕೊಟ್ಟಿದ್ದಾರೆ. 15 ವರ್ಷದಿಂದ ಅನುಭವದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಲೋನುಗಳು ಕೊಟ್ಟಿದ್ದಾರೆ. ಹೆಸರುಗಳು ಹೇಳ್ಬಿಡಿ, ಹಂಗೆ ರೈತರು ಯಾರು ಇದ್ದೀರ ಇವಾಗ ಪ್ರೆಸೆಂಟ್ ಇರೋ ರೈತರು ಸರ್ ಪ್ರೆಸೆಂಟ್ ಇರೋ ರೈತರು ಸರ್ ವೆಂಕಟಭೂವಿ, ಚೆಂಗಲರಾಯಪ್ಪ, ಸುಬ್ರಹ್ಮಣಿ, ಮುನಿವೆಂಕಟಪ್ಪ, ಚಿಕ್ಕತಿಮ್ಮಯ್ಯ, ಮುನಿವೆಂಕಟಪ್ಪ, ಮುನಿಯಪ್ಪ, ಮುನಿಯಪ್ಪ, ಮರವಪ್ಪ, ತಿರ್ಗಾ ವೆಂಕಟಪ್ಪ ಬಿನ್ ಮುನಿಸ್ವಾಮಿ, ವೆಂಕಟೇಶಪ್ಪ ಬಿನ್ ಅಪ್ಪಯ್ಯ, ವೆಂಕಟೇಶ ಬಿನ್ ಮುನಿಯಪ್ಪ, ಶ್ರೀರಾಮ ಬಿನ್ ಮುನಿಯಪ್ಪ, ಪೆದ್ದಗುರಪ್ಪ ಬಿನ್ ಪೆದ್ದಪ್ಪ, ವೆಂಕಟಲಕ್ಷ್ಮಮ್ಮ, ಶ್ರೀನಿವಾಸ ಬಿನ್ ನಾರಾಯಣಪ್ಪ. ನೋಡಿ ಸರ್, ಎಲ್ಲರೂ ಲೋನ್ಗಳು ತಗೊಂಡಿದ್ದೀವಿ. ಆ ಪಾನಿ ಮೇಲೇ ಲೋನು ತಗೊಂಡಿದ್ದೀವಿ, ಅದರಲ್ಲೇ ನಾವು ಜೀವನನೂ ಮಾಡ್ತಾಯಿದ್ದೀವಿ. ಹನುಮಂತಪ್ಪ, ಕೃಷ್ಣಪ್ಪ ಬಿನ್ ಮುನಿವೆಂಕಟಪ್ಪ, ಚೌಡಪ್ಪ ಬಿನ್ ಮುನಿವೆಂಕಟಪ್ಪ, ಕೃಷ್ಣಪ್ಪ ಬಿನ್ ಮುನಿವೆಂಕಟಪ್ಪ, ಬಾಲಕೃಷ್ಣ ಬಿನ್ ನಾರಾಯಣಪ್ಪ, ರತ್ನಮ್ಮ ನಾರಾಯಣಪ್ಪ, ಗೆಂಗಿರೆಡ್ಡಿ ಬಿನ್ ಈರಾರೆಡ್ಡಿ, ನಲ್ಲಪ್ಪ ಬಿನ್ ಜಗಪ್ಪ, ವೆಂಕಟರಾಮಪ್ಪ ಬಿನ್ ಚೌಡಪ್ಪ, ಚಿನ್ನಪ್ಪ ಬಿನ್ ಮುನಿಸ್ವಾಮಿ, ಸುಲೋಚನಮ್ಮ, ಲೇಟ್ ವೆಂಕಟೇಶಪ್ಪ. ಸುಲೋಚನಮ್ಮ ಅವ್ರದ್ದು 3 ಇದೆ ಸರ್. ಮಿಕ್ಕಿದ್ದು ಸರ್ಕಾರಿ ಅರಣ್ಯ 38 ಎಕರೆ ತೋರಿಸ್ತಾ ಇದೆ ಪಾನಿನಲ್ಲಿ, ಪ್ರಸ್ತುತ ಇವಾಗ ತಗೊಂಡಿರೋ ಪಾನಿನಲ್ಲಿ. ಆದರೆ ಇವರು ಸರ್ವೆ ನಂಬರ್ 11 ಎಲ್ಲ ನಮ್ಮದೇ ಅಂತ ಇವರು ಹೇಳ್ತಾರೆ ಅರಣ್ಯದವರು. ಸರ್ ರೀಸೆಂಟಾಗಿ ಒಂದು 4-5 ದಿವಸ ಮೊದಲು ನಾವು ಮಾತಾಡಿದ್ವಿ. ಸರ್ ತಾವ್ಯಾರು? ನಮ್ಮದಯ್ಯ ಅರಣ್ಯ, ನಮ್ಮ ಜಮೀನು. ಸರ್ಕಾರದಲ್ಲಿ ಇರೋ ಪ್ರಕಾರ ಸರ್ವೆ ನಂಬರ್ 11 ಸಿದ್ದಾರ್ಡ್ದಲ್ಲಿ ಇರೋದೆಲ್ಲ ನಮ್ಮದೇ. ಅದ್ರಲ್ಲಿ ನಾವೇನು ಮಾತಾಡ್ತೀವಿ ಸರ್? ನಾವು ಜಾಯಿಂಟ್ ಮಾಡ್ತೀವಿ, ನಮ್ಮ ಜಮೀನು ಎಷ್ಟಿದೆ ನೋಡ್ಕೊಂಡು ಹೋಗ್ತೀವಿ. ಆಮೇಲೆ ನಾವು ಕಾಂಪೌಂಡ್ ಹಾಕ್ತೀವಿ. ಶ್ರೀನಿವಾಸಪುರದಲ್ಲಿ ಹಾಕ್ದಂಗೆ ಒಂದು ನೋಟಿಸ್ ಕೊಡ್ತೀರಾ? ಪರ್ಮಿಷನ್ ಇಲ್ದಿರ ಅವರೇ ಬಂದು ಅವ್ರು ಕೇಳಿದ್ದಕ್ಕೆ ಯಾಕೆ ಸರ್ ಹಿಂಗೆ ಅಂದ್ರೆ ನಮ್ಮ ಜಮೀನು ನಿಮ್ಗೆ ಯಾರು ಕೇಳೋದು? ನೀವು ಯಾರು? ಇನ್ನು ಅಷ್ಟೇ ಸರ್. ಇವಾಗ ಏನಿಲ್ಲ, ಇವಾಗ ಹಿಂಗೆ ಮಾಡ್ತಾರಾ? ಇನ್ನೊಂದು ವೀಕೋ 2 ವೀಕ್ ಹಾಕೊಂಡು